ಮಂಗಳೂರಿನ ಉರ್ವ ಬೋಳೂರಿನ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆಯು ಮಾರ್ಚ್ 9 ಮತ್ತು 10ರಂದು ನಡೆಯಲಿದ್ದು ಇಂದು ಶ್ರೀ ಕ್ಷೇತ್ರದಲ್ಲಿ ಪ್ರಸಾದ ಹಾರಿಸುವ ಕಾರ್ಯಕ್ರಮವು ನಡೆಯಿತು. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಾವಧಿ ಮಹಾಪೂಜೆಯ ಪ್ರಯುಕ್ತ ಪ್ರಸಾದ ಹಾರಿಸುವ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಇದೇ ವೇಳೆಯಲ್ಲಿ ಅಶ್ಲೇಷಾಫಲಿ ಪೂಜೆ ನಡೆಯಿತು. ಆಡಳಿತ ಮುಕ್ತೇಸರಾದ ಲಕ್ಷ್ಮಣ ಅಮೀನ್ ಕೋಡಿಕಲ್ ಅವರು ಮಾತನಾಡಿ, ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ 2026ರ ವರ್ಷಾವಧಿ ಜಾತ್ರೆಯ ಪ್ರಯುಕ್ತ ಈ ದಿನ ಪ್ರಸಾದ ಹಾರಿಸುವ ಕಾರ್ಯಕ್ರಮ ನಡೆಯಿತು. ಪ್ರಸಾದ ಹಾರಿಸಿದ ನಂತರ ಈ ಪರಿಸರದ ಜನರು ಯಾವುದೇ ಶುಭ ಕಾರ್ಯವನ್ನ ಮಾಡುವುದಿಲ್ಲ. ಈ ಪದ್ಧತಿಯನ್ನ ಅನಾದಿ ಕಾಲದಿಂದಲೂ ಈ ಭಾಗದ ಜನರು ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದಲ್ಲಿ ನಡೆಯುವಂಥ ವರ್ಷಾವಧಿ ಜಾತ್ರೆ ಪ್ರಯುಕ್ತವಾಗಿ 27/2/26 ಅಂದರೆ ಇವತ್ತು ಪ್ರಸಾದ ಹಾರಿಸುವ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದೇವೆ. ಪ್ರಸಾದ ಹಾರಿಸುವ ಮುಖಾಂತರ ಈ ವರ್ಷದ ಜಾತ್ರೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಪ್ರಸಾದ ಹಾರಿಸಿದ ನಂತರ ಈ ಪರಿಸರದಲ್ಲಿ ಯಾರು ಕೂಡ ಶುಭ ಕಾರ್ಯವನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಇದು ಹಿಂದಿನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಂಥ ಒಂದು ಪದ್ಧತಿ. ಅದೇ ರೀತಿ ಪ್ರತಿ ವರ್ಷ ನಡೆಯುವ ಚಂಡಿಕೆಯಾಗ ಈ ಸಲ 6ನೇ ತಾರೀಕು ಮಾರ್ಚಿಗೆ ನಡೆಯಲಿಕ್ಕಿದೆ. ಜಾತ್ರೆಗೆ ಪೂರಕವಾಗಿ ನಡೆಯುವಂಥ ಚಂಡಿಕಾಯಾಗ. ಆ ಚಂಡಿಕಾಯಾಗ ದಿವಸ ಹೆಚ್ಚು ಕಮ್ಮಿ 30,000ಕ್ಕಿಂತ ಅಧಿಕ ಮಂದಿ ಭಕ್ತರು ಬಂದು ತಾಯಿಯ ಅನ್ನಪ್ರಸಾದವನ್ನು ಸೇವನೆ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದೇ ಪ್ರಯುಕ್ತ 9, 10ರಂದು ಜಾತ್ರೆಗಳು 9ನೇ ತಾರೀಕು ಮಹಾಪೂಜೆ, ದರ್ಶನ ಬಲಿ ಹಾಗೂ ಉರುಳು ಸೇವೆ ಹಾಗೂ ಕಂಚಿಲು ಸೇವೆ. ಇಲ್ಲಿ ನಡೆಯುವಂಥ ಉರುಳು ಸೇವೆ ಆಗಲಿ ಕಂಚಿಲು ಸೇವೆ ಆಗಲಿ ಬಹುಶಃ ಕರ್ನಾಟಕ ರಾಜ್ಯದ ಯಾವುದೇ ದೇವಸ್ಥಾನದಲ್ಲಿ ನಡೆಯದ ರೀತಿಯಲ್ಲಿ ಬಹಳ ವಿಜೃಂಭಣೆ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಜಾತ್ರಾ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆಯುವಂಥ ಒಂದು ಕಾರ್ಯಕ್ರಮವನ್ನು ನೋಡಿದ್ದೇವೆ. ಅದೇ ರೀತಿ 9ನೇ ತಾರೀಕಿಗೆ ಕೂಡ ಹೊರಗಿನ ದರ್ಶನ ಸೇವೆ ಇದೆ, ಉರುಳು ಸೇವೆ ಇದೆ, ಕಂಚಿಲು ಸೇವೆ ಇದೆ. ತದನಂತರ ತುಲಾಭಾರದೊಂದಿಗೆ ಈ ವರ್ಷದ ಜಾತ್ರೆ ಮುಕ್ತಾಯವಾಗ್ತದೆ. ಹಾಗೆಯೇ 14ನೇ ತಾರೀಕಿಗೆ ಕ್ಷೇತ್ರದ ಪಾಲಕರಾದಂಥ ಮಲರಾಯ ಧೂಮವತೇವಿಗಳಿಗೆ ನೇಮೋತ್ಸವ ಕೂಡ ನಡೆಯಲಿಕ್ಕೆ. ಈ ಎಲ್ಲ ಕಾರ್ಯಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾಮಾತೆ ಮಾರಿಯಮ್ಮ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ನಾನು ನಮ್ಮ ಕಮಿಟಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಎಲ್ಲರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಶ್ರೀ ದೇವಳದಲ್ಲಿ ಬೃಹತ್ತಾಕಾರದ ಗಂಟೆಯನ್ನ ಸ್ಥಾಪಿಸಲಾಗಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ತದನಂತರದ ಶನಿವಾರ ದೈವಾರಾಧನಾ ಪೂರ್ವಕವಾಗಿರುವಂಥ ಎಲ್ಲ ಸತ್ಕರ್ಮಗಳು ಈ ಪ್ರಕಾರ ನಡೆಯುವಂಥ ಎಲ್ಲ ಸತ್ಕರ್ಮಗಳನ್ನು ಮಹಾತಾಯಿ ಸಂತೋಷದಿಂದ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಲಿ. ಭಕ್ತರ ಭಾವನೆಗಳನ್ನು ಸಂತುಷ್ಟರಾಗಿ ಸ್ವೀಕಾರ ಮಾಡಲಿ. ಎಲ್ಲ ರೀತಿಯಲ್ಲಿ ಭಂಡಾರವನ್ನು ತುಂಬಿಸಿಕೊಂಡು ಕ್ಷೇತ್ರದ ಎಲ್ಲ ಅಭಿವೃದ್ಧಿಯ ಯೋಜನೆಗಳಿಗೆ ಪೂರಕವಾಗಿರುವಂತಹ ಅವಕಾಶವನ್ನು ಮಾಡಿಕೊಟ್ಟು ಇನ್ನಷ್ಟು ಯಶಸ್ಸಿನಲ್ಲಿ ಕೀರ್ತಿಯಲ್ಲಿ ಮಹಾತಾಯಿಯ ಸನ್ನಿಧಾನ ಬೆಳಗುವಂತೆ
ಈ ಸಂದರ್ಭದಲ್ಲಿ ಲೋಕೇಶ್ ಸುವರ್ಣ ಕುದ್ರೋಳೆ 3ನೇ ಗ್ರಾಮ ಅಧ್ಯಕ್ಷರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ, ಮಾಧವ ಪುತ್ರನ್ ಗುರಿಕಾರ್ರು ಕುದ್ರೋಳೆ 1ನೇ ಗ್ರಾಮ, ಯಾದವ ಸುವರ್ಣ ಕುದ್ರೋಳೆ 2ನೇ ಗ್ರಾಮ, ಮೋಹನ್ ಕುಮಾರ್ ಕುದ್ರೋಳೆ 3ನೇ ಗ್ರಾಮ, ಪುರುಷೋತ್ತಮ್ ಕೋಟ್ಯಾನ್ ಬೊಕ್ಕಪಟ್ನ, ಯಶವಂತ್ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಅಮರ್ನಾಥ್ ಸುವರ್ಣ ಗುರಿಕಾರ್ರು ಪಣಂಬೂರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.